ನಲ್ಲಿ ನಿನ್ನೆ ನಾವೇನು ತಿಳ್ಕೊಂಡ್ವಿ, ಡಿವಿಡೆಂಡ್ ಡಿಸ್ಕೌಂಟ್ ಮಾಡೆಲ್ನ ತಿಳ್ಕೊಂಡ್ವಿ. ಎಸ್ಪೆಷಲಿ ಅದರಲ್ಲೂ ಕೂಡ ಸ್ಟಾಕ್ ವ್ಯಾಲ್ಯೂಯೇಷನನ್ನು ಝೀರೋ ಗ್ರೋತ್ ಇದ್ದಾಗ ಹೇಗೆ ಮಾಡೋದು ಮತ್ತು ಕಾನ್ಸ್ಟಂಟ್ ಗ್ರೋತ್ ಇದ್ದಾಗ ಹೇಗೆ ನಾವು ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡೋದು ಅಂತ ತಿಳ್ಕೊಂಡ್ವಿ. ಅದರಲ್ಲೂ ಕೂಡ ಸಿಂಗಲ್ ಪೀರಿಯಡ್ ಹಾಗೂ ಮಲ್ಟಿಪಲ್ ಪೀರಿಯಡ್ ಸ್ಟಾಕ್ ಹೋಲ್ಡಿಂಗ್ ಇದ್ದಾಗ ಸ್ಟಾಕ್ ವ್ಯಾಲ್ಯೂಯೇಷನ್ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲೇ ಮಲ್ಟಿಪಲ್ ಪೀರಿಯಡ್ ಹೋಲ್ಡಿಂಗಲ್ಲಿ ನಾವು ಇಂದು ವೇರಿಯಬಲ್ ಗ್ರೋತ್ ಇದ್ದಾಗ ನಾವು ಹೇಗೆ ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡೋದು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ವೇರಿಯಬಲ್ ಗ್ರೋತ್ ಅಂತಂದರೆ ದ ಗ್ರೋತ್ ರೇಟ್ ಆಫ್ ದ ಡಿವಿಡೆಂಡ್ ಈಸ್ ನಾಟ್ ಕಾನ್ಸ್ಟಂಟ್. ಗ್ರೋತ್ ರೇಟ್ ಏನಾಗ್ತಾ ಇದೆ, ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು. ಅದರಲ್ಲಿ ಎಸ್ಪೆಷಲಿ 2 ಸ್ಟೇಜ್ ಗ್ರೋತ್ ಮಾಡೆಲ್ ಹಾಗೂ 3 ಸ್ಟೇಜ್ ಗ್ರೋತ್ ಮಾಡೆಲ್ನ ನಾವು ತಿಳ್ಕೊಳ್ಳೋಣ. ಇಂದಿನ ಕ್ಲಾಸಲ್ಲಿ ನಾವು ಸ್ಪೆಸಿಫಿಕಲಿ ಓನ್ಲಿ 2 ಸ್ಟೇಜ್ ಗ್ರೋತ್ ಮಾಡೆಲ್ನ ನಾವು ಇಂದು ತಿಳ್ಕೊಳ್ಳೋಣ. 2 ಸ್ಟೇಜ್ ಗ್ರೋತ್ ಮಾಡೆಲ್ ಇದ್ದಾಗ ಹೇಗೆ ನಾವು ಸ್ಟಾಕ್ನ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ದ 2 ಸ್ಟೇಜ್ ಗ್ರೋತ್ ಮಾಡೆಲಲ್ಲಿ ನಾವು ಸ್ಟಾಕ್ ಗ್ರೋತ್ ರೇಟ್ನ 2 ಭಾಗಗಳಾಗಿ ವಿಂಗಡಿಸ್ತೀವಿ. ದಟ್ ಈಸ್, ಫಸ್ಟ್ ಏನಾಗುತ್ತೆ, ಸ್ಟಾಕ್ ಗ್ರೋ ಅಟ್ ಎ ಹೈಯರ್ ರೇಟ್. ದಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಪೀರಿಯಡ್ ವಿಲ್ ಕಂಟಿನ್ಯೂ ಫಾರ್ ಫಸ್ಟ್ ಫ್ಯೂ ಇಯರ್ಸ್ ಏನಾಗುತ್ತೆ, ಸ್ಟಾಕ್ ಗ್ರೋತ್ ಏನಾಗ್ತದೆ, ತುಂಬ ಫಾಸ್ಟಾಗಿ ಜಂಪ್ ಆಗುತ್ತೆ. ಅನಂತರ ಸ್ವಲ್ಪ ವರ್ಷಗಳ ಹೈ ಗ್ರೋತ್ ನಂತರ it will come to the normal growth rate, and this is the graphical representation of 2 stage growth model. First beginning ಅಲ್ಲಿ ಏನಾಗ್ತಾ ಇದೆ, growth rate is higher. After some year the growth rate will come down and it will continue indefinitely. There is a 2 stage growth for a stock. ಈ 2 ಸ್ಟೇಜ್ ಗ್ರೋತ್ ಇದ್ದಾಗ ನಾವು ಸ್ಟಾಕ್ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ದಿಸ್ ಈಸ್ ಅ ಫಾರ್ಮುಲಾ ಫಾರ್ ಫೈಂಡಿಂಗ್ ದ P0, ದಟ್ ಈಸ್ ವ್ಯಾಲ್ಯೂ ಆಫ್ ದ ಸ್ಟಾಕ್ ವಿತ್ ಅ 2 ಸ್ಟೇಜ್ ಗ್ರೋತ್ ಮಾಡೆಲ್. ಐ ನೋ ದಿಸ್ ಈಸ್ ಲಿಟಲ್ ಬಿಟ್ ಕಾಂಪ್ಲೆಕ್ಸ್ ಫಾರ್ಮುಲಾ, ಡೋಂಟ್ ಗೆಟ್ ಸ್ಕೇರ್ಡ್. ನೀವು ಈ ಫಾರ್ಮುಲಾ ನೋಡಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ಐ ಆಮ್ ಟ್ರೈಂಗ್ ಟು ಮೇಕ್ ಇಟ್ ಸಿಂಪಲ್. ಐ ಆಮ್ ಡಿವೈಡಿಂಗ್ ದ ಎಂಟೈರ್ ಫಾರ್ಮುಲಾ ಇಂಟು 2 ಗ್ರೂಪ್ಸ್. ದ ಫಸ್ಟ್ ಗ್ರೂಪ್, ಈ ಗ್ರೂಪಲ್ಲಿ ಏನು ಮಾಡ್ತಿದ್ವಿ ಅಂತಂದರೆ D1 ಅಂದರೆ ಡಿವಿಡೆಂಡ್ ಅಟ್ ದ ಎಂಡ್ ಆಫ್ ದಿ 1 year. ದಟ್ ವಿಲ್ ಕಂಟಿನ್ಯೂ ಫಾರ್ n ನಂಬರ್ ಆಫ್ ಇಯರ್ಸ್. ದಟ್ ಮೀನ್ಸ್ ಫಸ್ಟ್ ಫ್ಯೂ ಇಯರ್ಸ್ವರೆಗೂ ಅದೇನಾಗುತ್ತೆ, ಕಂಟಿನ್ಯೂ ಆಗುತ್ತೆ. ಆ ಕಂಟಿನ್ಯೂ ಆದಾಗ ಅದನ್ನು ನಾವೇನು ಮಾಡ್ತೀವಿ, ಪ್ರತಿ ವರ್ಷ ಆ ಡಿವಿಡೆಂಟ್ ನಮಗೆ ಪೇ ಆಗ್ತಾ ಇರುತ್ತೆ ಮತ್ತು ಗ್ರೋ ಆಗ್ತಾ ಇರುತ್ತೆ. ಆ ಡಿವಿಡೆಂಡ್ನ ಫಸ್ಟ್ ಫ್ಯೂ ಹೈಯರ್ ಗ್ರೋತ್ ಸೂಪರ್ ನ್ಯಾಚುರಲ್ ಗ್ರೋತ್ ಪೀರಿಯಡ್ನ ಪ್ರೆಸೆಂಟ್ ವ್ಯಾಲ್ಯೂನ ನಾವು ಈ ವಿತ್ ದಿಸ್ ಫಾರ್ಮುಲಾ ನಾವು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ದಟ್ ಈಸ್ D1 ಇಂಟು 1 ಮೈನಸ್ 1 plus G1 divided by 1 plus R to the power of n divided by R minus G1. That is growth rate. The first stage growth rate ಇಂದ ನಾವು ಡಿಸ್ಕೌಂಟ್ ಮಾಡಿದಾಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನ್ಯುಟಿ ಆಫ್ ಡಿವಿಡೆಂಡ್ ಫಾರ್ ಫಸ್ಟ್ ಫ್ಯೂ ಇಯರ್ಸ್ ವಿತ್ ಅ ಹೈಯರ್ ಗ್ರೋತ್ ರೇಟ್. ಪ್ಲಸ್ ದಿಸ್ ಇಸ್ ಅ ಸೆಕೆಂಡ್ ಪಾರ್ಟ್ ಆಫ್ ದ ಫಾರ್ಮುಲಾ. ಇಲ್ಲಿ ನೋಡಿ, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಒಂದು ಫಾರ್ಮುಲಾ ನಾವು ತಿಳ್ಕೊಂಡ್ವಿ. ದಟ್ ಈಸ್, ವೆನ್ ದೆರ್ ಇಸ್ ಎ ಕಾನ್ಸ್ಟಂಟ್ ಗ್ರೋತ್, ಹೌ ಟು ಫೈಂಡ್ ದ ಪ್ರೈಸ್ ಆಫ್ ಎ ಸ್ಟಾಕ್. ದಟ್ ಈಸ್ ಡಿವಿಡೆಂಡ್ ಡಿವೈಡೆಡ್ ಬೈ R minus G. ದಿಸ್ ಇಸ್ ದ ಫಾರ್ಮುಲಾ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಕಾನ್ಸ್ಟಂಟ್ ಗ್ರೋತ್ ಇದ್ದಾಗ ದಿಸ್ ಹೋಲ್ ಥಿಂಗ್ ಈಸ್ ಸಿಂಪ್ಲಿಫೈಡ್ ಇನ್ ದಿಸ್ ವರ್ಷನ್. ನಾವೇನು ಮಾಡ್ತೀವಿ, ಡಿವಿಡೆಂಡ್ ಅಟ್ ದ ಫಸ್ಟ್ ಇಯರನ್ನು ಡಿಸ್ಕೌಂಟ್ ಮಾಡ್ತಿದ್ವಿ R minus G ಇಂದ. ಬಟ್ ಇಲ್ಲಿ ನಾವೇನು ಮಾಡಬೇಕು, ಫಾರ್ ದ ಫಸ್ಟ್ ಫ್ಯೂ ಇಯರ್ಸ್, ದಟ್ ಈಸ್ n ನಂಬರ್ ಆಫ್ ಇಯರ್ಸ್ ಕಳೆದ ನಂತರ ನಮಗೆ ಸಿಗೋವಂಥ ಡಿವಿಡೆಂಡ್ n ಪ್ಲಸ್
1 ಇಯರಲ್ಲಿ ನಾವು ಏನು ಮಾಡ್ತೀವಿ, ಸಿಗುವಂಥ ಡಿವಿಡೆಂಡ್ನ ನಾವು ಡಿಸ್ಕೌಂಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಆ n+1 ಇಯರ್ದು ಡಿವಿಡೆಂಡ್ ಹೇಗೆ ಫೈಂಡ್ ಔಟ್ ಮಾಡೋದು? ದಟ್ ಈಸ್ d1 ಇಂಟು 1 ಪ್ಲಸ್ g1 ಟು ದಿ ಪವರ್ n-1. ದಟ್ ಈಸ್ ಈ ಪಾರ್ಟ್ ಆಫ್ ದ ಫಾರ್ಮುಲಾದಲ್ಲಿ ನಾವು ಡಿವಿಡೆಂಡ್ ಅಟ್ n-1 ಇಯರಲ್ಲಿ ನಾವು ತಿಳ್ಕೊಳ್ತೀವಿ. ದಟ್ ಈಸ್ ದ ಡಿವಿಡೆಂಡ್ ಹ್ಯಾಸ್ ಗ್ರೋನ್ ಅಟ್ g1 ರೇಟ್ ಅಂಡ್ at the n+1th year we got to know that how much is the dividend. ಅದರ ನಂತರ ಡಿವಿಡೆಂಡ್ ಏನಾಗುತ್ತೆ, G2 ಅಂದರೆ ಗ್ರೋತ್ ರೇಟ್ 2ನಲ್ಲಿ ಸೆಕೆಂಡ್ ಸ್ಟೇಜ್ ಗ್ರೋತ್ ರೇಟಲ್ಲಿ ಅದು ಇನ್ಕ್ರೀಸ್ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ 5 years ಹೋಲ್ಡಿಂಗ್ ಪೀರಿಯಡ್, 5th ಇಯರ್ ಡಿವಿಡೆಂಡ್ನ ಫೈಂಡ್ ಔಟ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಇಯರ್ಗೆ 6th ಇಯರ್ಗೆ ಕಾಂಪೌಂಡ್ ಮಾಡ್ತೀವಿ. ದಟ್ ಈಸ್ 1 ಪ್ಲಸ್ ದ ಡಿವಿಡೆಂಡ್ ಆಫ್ ದ 5th ಇಯರ್ ಇಂಟು ದ 6th ಇಯರ್ ಗ್ರೋತ್ ರೇಟ್, ದಟ್ ಈಸ್ 1 ಪ್ಲಸ್ G2. ಅದನ್ನು ನಾವೇನು ಮಾಡ್ತೀವಿ, R-G2 ಇಂದ ಡಿಸ್ಕೌಂಟ್ ಮಾಡ್ತೀವಿ. ಅನಂತರ ದಿಸ್ ಪಾರ್ಟ್ ಆಫ್ ದ ಫಾರ್ಮುಲಾ ಇಸ್ ದೇರ್, ನೋ ದಿಸ್ ಈಸ್ ನಥಿಂಗ್ ಬಟ್ ಡಿಸ್ಕೌಂಟಿಂಗ್ ಆಫ್ ದ ಹೋಲ್ ದಿಸ್ ಐಟಮ್. ದಟ್ ಈಸ್ 1 ಪ್ಲಸ್ R ಟು ದಿ ಪವರ್ n ನಂಬರ್ ಆಫ್ ಇಯರ್ಸ್ ಇಂದ ನಾವು ಡಿಸ್ಕೌಂಟ್ ಮಾಡ್ತೀವಿ. ಈ ಫಾರ್ಮುಲಾನ ಬರೆದು ಪ್ರಾಕ್ಟೀಸ್ ಮಾಡಿ and try to remember how this formula has come. Next part of this online class, we solve few problems here that I hope you are following it. That is G1 means growth rate of the stage 1, G2 is the growth rate of the stage 2, and R is expected rate of return by the investor. See, this is the first problem we are going to solve today. The current dividend of an equity share of Vertigo Limited is ₹2. The current dividend ಎಷ್ಟಿದೆ, 2 rupees ಇದೆ. Vertigo is expected to enjoy the above normal growth rate of 20%. Growth rate, that is G1 ಎಷ್ಟಿದೆ ಅಂದರೆ growth rate first few years ಎಷ್ಟು growth rate ಇದೆ, 20% ಇದೆ. ಫಾರ್ ಪೀರಿಯಡ್ ಆಫ್ 6 years, ಎಷ್ಟು ವರ್ಷದವರೆಗೂ ಗ್ರೋತ್ ರೇಟ್ ಕಂಟಿನ್ಯೂ ಆಗುತ್ತೆ, 6 years ವರೆಗೂ ಕಂಟಿನ್ಯೂ ಆಗುತ್ತೆ. ದೇರ್ ಆಫ್ಟರ್ ದ ಗ್ರೋತ್ ರೇಟ್ ವಿಲ್ ಫಾಲ್ ಅಂಡ್ ಸ್ಟೇಬಿಲೈಸ್ ಅಟ್ 10%. ಅಂದರೆ ಫಸ್ಟ್ ಸ್ಟೇಜಲ್ಲಿ ಅದು 20% ಗ್ರೋ ಆಗುತ್ತೆ, ಆ ನಂತರ ಗ್ರೋತ್ ರೇಟ್ 10%ಗೆ ಡೌನ್ ಆಗಿ ಅದು ಕಂಟಿನ್ಯೂಸ್ ಆಗಿ ಸ್ಟೇಬಿಲೈಸ್ ಆಗಿ ಇರುತ್ತೆ 10%. Equity investors require a return of 15%. That is required rate of return ಇದೆ 15% ಇದೆ. What is the intrinsic value of equity share of Vertigo? ನಾವಿನ್ನು ಫೈಂಡ್ ಔಟ್ ಮಾಡಬೇಕು. P0 ಆರ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಶೇರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಏನೇನು ಇನ್ಫಾರ್ಮೇಷನ್ ಡೇಟಾಸ್ ಕೊಟ್ಟಿದೆ ಅದನ್ನೆಲ್ಲ ನಾವು ನೋಟ್ ಡೌನ್ ಮಾಡ್ಕೊಳ್ಳೋಣ. ಫಸ್ಟ್ ಗ್ರೋತ್ ರೇಟ್ ಆಫ್ ಸ್ಟೇಜ್ 1 ಕೊಟ್ಟಿದ್ದಾರೆ, ಎಷ್ಟು, 20% ಆರ್ 0.2. ನೆಕ್ಸ್ಟ್ ಸ್ಟೇಜ್ 2 ಗ್ರೋತ್ ರೇಟ್ ಎಷ್ಟು ಕೊಟ್ಟಿದ್ದಾರೆ, 10%. ದಟ್ ಈಸ್ G2 ಈಸ್ 10%. ನೆಕ್ಸ್ಟ್ ನಂಬರ್ ಆಫ್ ಇಯರ್ಸ್ ಎಷ್ಟು ಕೊಟ್ಟಿದ್ದಾರೆ, 6 years. ದಟ್ ಈಸ್ G1 ಗ್ರೋತ್ ರೇಟ್ ಎಷ್ಟು ವರ್ಷ ಇರುತ್ತೆ, 6 years ಇರುತ್ತೆ. ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಕೂಡ ಕೊಟ್ಟಿದ್ದಾರೆ, ದಟ್ ಈಸ್ 15% ಆರ್ 0.15. ನೆಕ್ಸ್ಟ್ ನಮಗೆ D1 ಬೇಕು. D1 ಮೀನ್ಸ್ ಡಿವಿಡೆಂಡ್ ಅಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್. ನೋಡಿ, ನಮಗೆ ಕರೆಂಟ್ ಡಿವಿಡೆಂಡ್ ಕೊಟ್ಟಿದ್ದಾರೆ, ದಟ್ ಈಸ್ ಕರೆಂಟ್ ಇಯರ್ ಡಿವಿಡೆಂಡ್, ದಟ್ ಈಸ್ D0 ಅಂತ ಕರಿತೀವಿ ನಾವು ಅದನ್ನ. ದಟ್ ಈಸ್ 2 rupees. ಫಸ್ಟ್ ಇಯರ್ ಡಿವಿಡೆಂಡ್ ಎಷ್ಟಾಗುತ್ತೆ, ಇಫ್ ಇಟ್ ಈಸ್ ಗ್ರೋಯಿಂಗ್ ಅಟ್ 20%, 2 into 1.2 equals 2.4. The end of the first year or D1 comes to ₹2.40. Now with applying the formula, we try to solve the problem. The same formula I will ಬರ್ದಿದ್ದೀನಿ. P0 equals D1 into 1 minus
1 plus g1 divided by 1 plus r whole to the power n divided by r minus g1 plus d1 into 1 plus g1 to the power n minus 1 into 1 plus g2 divided by r minus g2 into 1 divided by 1 plus r to the power n. ಸೊ ನಾವು ಇಲ್ಲಿ ಎಲ್ಲ ನಂಬರ್ಗಳನ್ನ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. d1 ಎಷ್ಟಿದೆ 2.4 ಇದೆ, g1 ಎಷ್ಟಿದೆ 0.2, r required rate of return is 0.12, n is 6, r equals 0.15 and g1 is 0.2 plus d1 is 2.4, g1 plus g1 is 1 plus 0.2 to the power n minus 1 is 6 minus 1 into growth rate 2 is 10%, that is 1.1 plus 0.1 divided by r minus g2. Required rate of return is 0.15 minus 0.1 into 1 divided by 1 plus r to the power n, that is 1 plus 0.15 to the power 6. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. d1 2.4 into 1 plus 1.2 divided by 1.15 to the power 6 divided by 0.15 minus 0.2 comes to 0.15 plus 2.4 into 1.2 to the power 5 into 1.1 divided by 0.05 into 1 divided by 1 plus 0.15 comes to 1.15 to the power 6. ಇದನ್ನ ನಾವು ಸಿಂಪ್ಲಿಫೈ ಇನ್ನು ನೆಕ್ಸ್ಟ್ ಲೆವೆಲ್ ಸಿಂಪ್ಲಿಫಿಕೇಶನ್ ಮಾಡಿದಾಗ 2.4 into 1.2 divided by 1.15 to the power 6 comes to 1.291. You can cross check with your calculators. Plus 1.2 to the power 5 comes to 2.488 into 1 divided by 1.15 to the power 6 comes to 2.313. I hope you are following. ನೀವು ಕೂಡ ನೋಟ್ಬುಕ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೂಡ ನೀವು ಕೂಡ ಇದೇ ರೀತಿ ಮಾಡ್ತಾ ಹೋಗಬೇಕು. ಸೊ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ನಾನು. 1 minus 1.291 divided by minus 0.05 comes to 5.82 plus 2.4 into 2.488 into 1.1 divided by 0.05 comes to 131.36. 1 divided by 0.2313 comes to 0.4323. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ P0 ನಾವು ಫೈಂಡ್ ಔಟ್ ಮಾಡ್ಬೋದು. 2.4 into 5.82 comes to 13.97 plus 131.36 into 0.4323 comes to 56.79. That P0 ಎಷ್ಟು ಬಂದಿದೆ ನೋಡಿ 70.76. That is we found out P0, the fair value or intrinsic value of the stock of which company? Vertigo. We calculated it to be 70.76. This is the two-stage growth model. Now we solve the one more problem. Nodi, according to the research report, the growth rate of return of a Prosperity fertilizer stock for the past 5 years is 18%. That is G1 ನಮಗೆ ಸಿಗ್ತಾ ಇದೆ. That is growth rate. First stage growth rate ಎಷ್ಟಿದೆ 18% ಇದೆ. It is assumed to continue for next 5 years. The number of years ಕೂಡ ಅಲ್ಲಿ ಸಿಕ್ತು ನಮಗೆ ಸಿಕ್ಕಿದೆ 5 years. After that, rate of return assumed to have growth rate of 10%. The stage 2 growth rate ಕೂಡ ಅಲ್ಲಿ ಕೊಟ್ಟಿದ್ದಾರೆ. Stage 2 growth rate ಎಷ್ಟಿದೆ 10% ಇದೆ.
Dividend paid for the last year is 1.8. That is the last year dividend ಎಷ್ಟು ಕೊಟ್ಟಿದ್ದಾರೆ 1.8 ಇದೆ. The required rate of return is 20%. Required rate of return ಎಷ್ಟಿದೆ 20% ಇದೆ. Estimate the stock price according to two stage model. ನಾವು ಈಗ ಕೊಟ್ಟಿರುವಂಥ ಡೇಟಾಗಳನ್ನ ಒನ್ ಬೈ ಒನ್ ಬರ್ಕೊಳ್ಳೋಣ. G1 ಎಷ್ಟಿದೆ 18% or 0.18. Stage 2 growth rate or G2 ಎಷ್ಟಿದೆ 10% or 0.1. and number of years ಎಷ್ಟಿದೆ 5 years. Required rate of return or R equals 20% or 0.2. D1 that is current year or dividend at the end of the first year ಎಷ್ಟಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. D0 ನಮಗೆ ಕೊಟ್ಟಿದ್ದಾರೆ ಎಷ್ಟಿದೆ 1.8 and growth rate ಕೂಡ ನಮಗೆ ಗೊತ್ತಿದೆ that is 18%. with this growth rate at the end of the first year ಎಷ್ಟು ಡಿವಿಡೆಂಡ್ ಇರುತ್ತೆ ಅಂತಂದ್ರೆ 1.8 into 1.18. that works out to 2.124. with this all this data we've solved the problem. The same formula has been repeated here. ಈಗ ಈ ಫಾರ್ಮುಲಾದಲ್ಲಿರುವಂಥ ನಂಬರ್ಗಳನ್ನೆಲ್ಲ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. that is D1 is dividend at the end of the 1 year 1 and 1 minus 1 plus G1 the growth rate of at the beginning that is 0.18 hage divided by 1 plus our required rate of return is 0.2 to the power 5 that is number of years divided by R minus G1 that is expected rate of return minus G1 that is the growth rate at the first stage that is 0.2 minus 0.18 plus D1 that is 2.124 into 1 plus G1 that is growth rate at the stage 1 that is 0.18 to the power n minus 1 that is 5 minus 1 into 1 plus G2 that is growth rate of a stage 2 that is 0.1 divided by R minus G2 that is required rate of return is 0.2 minus growth rate of the stage 2 is 0.21 into 1 divided by 1 plus R to the power n that is 1 plus 0.2 to the power 5. So if we simplify in the next stage that comes to 2.124 into 1 minus 1.18 divided by 1.2 to the power of 5 divided by 0.02 plus 2.124 into 1.18 to the power 4 into 1.1 divided by 0.1 into 1 divided by 1.2 to the power 5. Next if we simplify that 2.124 into 1 minus if we simplify this portion 1.18 divided by 1.2 to the power 5 it comes to 0.92 divided by 0.02 into plus 2.124 and if we simplify 1.18 to the power 4 comes to 1.939 into 1.1 divided by 0.1 into 1 divided by 1.2 to the power of 5 comes to 2.4. So next step of simplification 2.124 into 4 that if we simplify 1 minus 0.92 divided by 0.02 comes to 4 plus 2.124 into 1.939 into 1.1 divided by 0.1 comes to 45.3. 1 divided by 2.4883 comes to 0.4303. If we simplify that it comes to 8.5 plus 18.21 equals rupees 26.71. That the price of the stock comes to 26.71. ಇದೇ ರೀತಿ ನೀವು ಈ ಸ್ಟಾಕ್ ವ್ಯಾಲ್ಯೂಷನ್ ದ ವ್ಯಾಲ್ಯೂ ಆಫ್ ದ ಸ್ಟಾಕ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ.
For that reason, this is the exercise 1 for you. You read the problem, that is, the Visual Computer Corp has been experiencing an above average dividend growth rate of 25%. That's a G1 ನಮಗೆ ಸಿಕ್ಕಿದೆ, that's 25% per year for the past 5 years. The above normal growth rate expected to continue for another 5 years. The number of years ಕೂಡ ನಮಗೆ ಸಿಕ್ತು. ಎಷ್ಟು ವರ್ಷದವರೆಗೆ ಈ higher stage 1 growth rate ಇರುತ್ತೆ ಅಂದರೆ 5 years. Before levels soft at a normal rate of 7%. That is, growth rate for the stage 2 is 7%. The last dividend paid by the company is ₹1 per share. Determine the current value of the stock if the required rate of return is 20%. The required rate of return ಕೂಡ ಅವರು ಕೊಟ್ಟಿದ್ದಾರೆ, that is 20%. ನಾನು ಕೂಡ ವರ್ಕೌಟ್ ಮಾಡಿ ನನಗಿಷ್ಟು ಆನ್ಸರ್ ಬಂದಿದೆ. ಐ ಹೋಪ್ ನೀವು ಕೂಡ ವರ್ಕೌಟ್ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡಿ. We move on to the next problem. This is second exercise for you for the homework. The current dividend on the equity share of Pioneer Technology is ₹3. Pioneer is expecting to enjoy the above normal growth rate of a 40%. That is, this is the G1 growth rate, G1 for the problem for 5 years. The number of years is there 5 ಇದೆ. Thereafter the growth rate will fall and stabilize at 12%. The stage 2 growth rate ಎಷ್ಟಿದೆ? 12% ಇದೆ. Equity investors require return of 15%. Expected rate of return ಎಷ್ಟು ಕೊಟ್ಟಿದ್ದಾರೆ? 15% ಕೊಟ್ಟಿದ್ದಾರೆ. What is the intrinsic value of equity share of a Pioneer? ಇದರಿಂದ ನೀವು ಇಂಟ್ರೆನ್ಸಿಕ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಮತ್ತು ಡಿವಿಡೆಂಡ್ ಎಲ್ಲಿ ಕೊಟ್ಟಿದ್ದಾರೆ? ದಟ್ ಈಸ್ ₹3. ಓಕೆ, ಸೊ ನಾನು ವರ್ಕೌಟ್ ಮಾಡಿರೋ ಪ್ರಕಾರ ನನಗೆ 327.6 ಬರುತ್ತೆ. ನೀವು ಕೂಡ ವರ್ಕೌಟ್ ಮಾಡಿ. ಸ್ವಲ್ಪ ಡಿಫ್ರೆನ್ಸ್ ಇದ್ದರೆ, ಮೈನರ್ ಡಿಫ್ರೆನ್ಸ್, ಪಾಯಿಂಟ್ ಡಿಫ್ರೆನ್ಸ್ ಇದ್ದರೆ ತೊಂದರೆ ಏನೂ ಇಲ್ಲ. ಆ್ಯಂಡ್ ನೀವು ವರ್ಕೌಟ್ ಮಾಡಿ ನನಗೆ ಆನ್ಸರ್ಗಳನ್ನ ಕಳಿಸಿ. ಓಕೆ, ವಿತ್ ದಿಸ್ ವಿ ಆರ್ ಕ್ಲೋಸಿಂಗ್ ದ ಸೆಷನ್. ನಾಳಿನ ಸೆಷನ್ನಲ್ಲಿ ನಾವು 3 ಸ್ಟೇಜ್ ಗ್ರೋತ್ ಮಾಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್.